ದೇವರಿಗೆ ಸ್ತೋತ್ರವಾಗಲಿ. ದೇವರು ಕೊಟ್ಟಿರುವ ವಾಕ್ಯ ಭಾಗ ಆದಿಕಾಂಡ 1:28. ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ. ನೋಡ್ರಿ, ಪ್ರಾರಂಭ ದಿನದಲ್ಲಿ ದೇವರು ಬಂದ್ಬಿಟ್ಟು ಗಂಡು ಆಗಿ ಫಸ್ಟ್ ಸೃಷ್ಟಿ ಮಾಡ್ತಾರೆ. ದೇವರು ಹೋಲಿಕೆ ಮೇಲೆ ಯಾವ ರೀತಿ ಇದ್ದಾರೋ ಅದೇ ರೀತಿ ಗಂಡನ್ನು ಸೃಷ್ಟಿ ಮಾಡ್ತಾರೆ. ಆದರೆ ಬೈಬಲ್ ಪ್ರಕಾರ ಹೆಣ್ಣು ಅನ್ನೋದು ಮನುಷ್ಯನಿಗೆ ಬಿಟ್ಟರೆ ದೇವರಾಗಲಿ ದೇವದೂತರಾಗಲಿ ಹೆಣ್ಣುಗಳು ಇರುವುದು ಇಲ್ಲ. ಮನುಷ್ಯ, ನಾವು ಗಂಡಸರು ಯಾವ ರೀತಿ ಇರ್ತೀವೋ ಅದೇ ರೀತಿಯೇ ದೇವರು ಕೂಡ ಇರೋದು. ಅವರ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ್ರು. ಬಟ್ ದೇವರು ಬಂದ್ಬಿಟ್ಟು ಅವರು ದೇವದೂತರುಗಳನ್ನ ಇಟ್ಟು ಆರಾಧನೆ ಮಾಡ್ತಿರೋದ್ರಿಂದ ಲೋಕದಲ್ಲಿ ಸಂತಾನಗಳು ಹೆಚ್ಚಾಗೋದಕ್ಕೋಸ್ಕರ ಕುಟುಂಬವಾಗಿ ಅವರು ಏರ್ಪಟ್ಟು ಭೂಮಿಯೆಲ್ಲ ಮನುಷ್ಯರು ತುಂಬಲ್ಪಟ್ಟು ಮನುಷ್ಯರು ದೇವ್ರನ್ನ ಆರಾಧನೆ ಮಾಡೋದಕ್ಕೋಸ್ಕರ ಅವರೇನು ಮಾಡ್ತಾರೆ ಅಂದರೆ, ಒಂದು ಗಂಡು ಹೆಣ್ಣನ್ನು ಜೊತೆಪಡಿಸಿ ಒಂದು ವಿವಾಹವಾಗಿ ಮಾಡ್ತಾರೆ. ಮಣ್ಣಿನಿಂದ ಆದಮ್ಮನ್ನು ಸೃಷ್ಟಿ ಮಾಡಿ ಅವರಿಗೆ ಒಂದು ಎಲುಬನ್ನು ತೆಗೆದು, ಲೇಡೀಸ್ಗೆ ಇವಾಗ ಎದೆ ಭಾಗದಲ್ಲಿ ಒಂದು ಎಲುಬು ಜಾಸ್ತಿ ಇರುತ್ತೆ, ಅದನ್ನು ತೆಗೆದು ಹೆಣ್ಣನ್ನು ಸೃಷ್ಟಿ ಮಾಡಿ ಅವರಿಬ್ಬರನ್ನ ಜೊತೆಪಡಿಸ್ತಾರೆ. ಯಾವುದು ಈ ಪ್ರಪಂಚದಲ್ಲಿ ಯಾವುದೇ ಒಂದು ವಸ್ತು ಅದೇ ಆಗಿ ಉತ್ಪತ್ತಿ ಆಗೋಕ್ಕೆ ಸಾಧ್ಯ ಇಲ್ಲ. ದೇವರು ಸೃಷ್ಟಿ ಮಾಡಿರ್ತಾರೆ, ಸೃಷ್ಟಿ ಮಾಡಿದ ಮೇಲೇ ಅದು ಬಂದಿರುತ್ತೆ. ಒಂದು ಉದಾಹರಣೆ, ಗಾಳಿ, ನೀರು ಇದೆಲ್ಲ ಅದೇ ಆಗಿ ಅದೇ ಬಂತು. ಹಂಗಾದರೆ ಭೂಮಿ ತಿರುಗಿಸೋರು ಯಾರು? ದೇವರು ನಮಗಿನ್ನ ಜ್ಞಾನವಂತರು. ಅದಕ್ಕಿಂತ ಒಬ್ಬರು ಸೃಷ್ಟಿ ಮಾಡಿದ ಮೇಲೇ ಬರುತ್ತೆ. ಒಂದು ಬಿಲ್ಡಿಂಗ್ ತಗೊಂಡು ಇದು ಅದಷ್ಟಕ್ಕೆ ಅದೇ ಬಂತು, ಕಾರು ಯಾರು ಸೃಷ್ಟಿ ಮಾಡಿಲ್ಲ ಅದೇ ಬಂತಂದರೆ ಅದು ನಂಬೋಕ್ಕಾಗೋದಿಲ್ಲ. ಅದರಿಂದ ಫಸ್ಟ್ ಗಂಡು ಆಮೇಲೆ ಹೆಣ್ಣು ಇಬ್ಬರನ್ನ ಜೊತೆಪಡಿಸೋದ್ರಿಂದ ಅವರು ಆಯ್ಕೆಗೊಳ್ಳಿ ಸ್ಪಷ್ಟವಾಗಿದೆ. ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿದನು. ಈ ಗಂಡ ಹೆಂಡತಿ ಅಂದರೆ ಇದು ಬಂದು ಪರಿಶುದ್ಧತೆ. ಇದು ಭಾಳ ಆಳವಾದದ್ದು, ಇದು ಭಾಳ ಡೀಪ್ ಆಗಿದೆ. ಈ ವಾಕ್ಯಗಳೆಲ್ಲ ಪರಮಗೀತೆ ಅಂತ ಹೇಳ್ಬಿಟ್ಟು ಅದು ಒಂದು ಗಂಡು ಹೆಣ್ಣಿಗೆ ಹೋಲಿಸಿ ಅದು ಪರಲೋಕಕ್ಕೂ ದೇವರ ಒಂದು ಐಕ್ಯತೆಗೂ ಅವ್ರು ಬಂದು ನಮ್ಮನ್ನು ಮದುವೆ ಹೆಂಗೆ ಗಂಡು ಹೆಣ್ಣು ಹೆಂಗೆ ಯಾವ ರೀತಿ ಮದುವೆ ಮಾಡ್ತಾರೋ ಆ ರೀತಿ ಐಕ್ಯಕ್ಕೆ ಈ ಗಂಡ ಹೆಂಡತಿ ಐಕ್ಯತೆ ಆಗಿ ಅವ್ರ ಮೊದಲಿಗೆ ತನು ಬರುವಾಗ ಗಂಡಸರು ಕೂಡ ಹೆಂಗಸರಾಗಿ ಹೆಂಗಸರು ಕೂಡ ಹೆಂಗಸರಾಗಿ ಅವರು ಮೊದಲಿಗೀತನು ಬರುವಾಗ ನಾವು ಮೊದಲಿಗೀತೆಯರು ಸಿದ್ಧರಾಗಿ ವಿವಾಹಕ್ಕೆ ಸಿದ್ಧರಾಗಬೇಕು. ಅಂದರೆ ಅವರ ಅಷ್ಟು ಐಕ್ಯತೆಯಾಗಿ ಅವ್ರ ಜೊತೆಯಲ್ಲಿ ಪರಲೋಕ ರಾಜ್ಯದಲ್ಲಿ ಸೇರೋದಕ್ಕೆ ಈ ವಿಧವಾದ ಒಂದು ಐಕ್ಯತೆಗೋಸ್ಕರ ಅವರು ಈ ಮಾತನ್ನು ಗಂಡ ಹೆಂಡತಿ ಅನ್ನೋದು ಒಂದು ಬೆಳೆ ಉಳ್ಳದ್ದು, ಅದು ಬಂದು ಪರಿಶುದ್ಧವಾದದ್ದು. ಔಟ್ ಆಫ್ ಮ್ಯಾರೇಜ್ ಹೆಂಡತಿ ಬಿಟ್ಟು ಔಟ್ಸೈಡ್ ಬಂದು ಪಾಪ. ಈ ರೀತಿಯಾಗಿ ಅವರಿಬ್ಬರನ್ನ ಜೊತೆಪಡಿಸಿ ಬಹು ಸಂತಾನವುಳ್ಳವರಾಗಿ, ಇವಾಗ ಗಂಡ ಹೆಂಡತಿ ಕೂಡಿದ್ರೆ ಒಂದು ಲೇಡೀಸ್ ಗರ್ಭವನ್ನು ಹೊಟ್ಟೆ ಒಳಗಡೆ ಸೃಷ್ಟಿ ಮಾಡಿ ಆ ಒಂದು ವಿತ್ತನ್ನು ಇಟ್ಟು ಅದರ ಮೂಲಕ ಕುಟುಂಬಗಳು ಏರ್ಪಡಿಸೋದಕ್ಕೆ ಮಾಡಿದ್ದು ದೇವರು. ಆ್ಯಕ್ಚುಲಿ ಈ ಲೋಕದಲ್ಲಿ ಎಲ್ಲ ಮನುಷ್ಯರನ್ನ 6ನೇ ದಿನ ಸೃಷ್ಟಿ ಮಾಡ್ತಾರೆ. ಅದಕ್ಕೆ ಮುಂಚೆ ಗಾಳಿ, ನೀರು, ಮನುಷ್ಯನಿಗೆ ಬೇಕಾಗಿರೋದು ಎಲ್ಲ ಹಣ್ಣು ತರಕಾರಿಗಳು, ಅಡುಗೆ ಮಾಡೋಕ್ಕೆ ಬೇಕಾಗಿರೋ ವಸ್ತುಗಳು, ಸಾಂಬಾರಿಗೆ ಬೇಕಾಗಿರೋ ತರಕಾರಿ ಎಲ್ಲವನ್ನು ಸೃಷ್ಟಿ ಮಾಡಿ ಅವ್ರನ್ನ ಈ ಭೂಮಿಯಲ್ಲಿ ಇಟ್ಬಿಟ್ಟು ಭೂಲೋಕವನ್ನೆಲ್ಲ ನೀವು ಸ್ವಾಧೀನಪಡಿಸ್ಕೊಂಡು ಆಳ್ವಿಕೆ ಮಾಡಿರಿ. ಕೆಳಗಡೆನೇ ಇದೆ, ಅವರು ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ. ಮನುಷ್ಯರೇ ದೊರೆತನ ಮಾಡೋದು, ಮನೆ ಕಟ್ಕೊಳ್ಳೋದು, ಅದನ್ನೆಲ್ಲ ಇವಾಗ ಪಕ್ಷಿಗಳನ್ನೆಲ್ಲ ತಗೊಂಬಂದು ಝೂವಲ್ಲಿ ಇಟ್ಬಿಟ್ಟು ಮನುಷ್ಯರು ನೋಡಲಿ ಅಂತ ಇಡ್ತಾರೆ. ಮನುಷ್ಯರನ್ನೆಲ್ಲ ತಗೊಂಡೋಗಿ ಝೂವಲ್ಲಿಟ್ಟು ಪಕ್ಷಿಗಳೆಲ್ಲ ನೋಡ್ರಿ ಮನುಷ್ಯರು ಇವರು ಅಂಥೇಳಿ, ಅವು ಏನು ಮನುಷ್ಯರನ್ನ ಆಳ್ವಿಕೆ ಮಾಡ್ತಿಲ್ಲ, ಮೃಗಗಳು. ಮನುಷ್ಯರೇ
ಅವನ್ನೆಲ್ಲ ಆಳ್ವಿಕೆ ಮಾಡ್ತಾರೆ. ಲೋಕದಲ್ಲಿರುವ ಎಲ್ಲ ಜೀವ ಜಂತುಗಳನ್ನು ಆಳ್ವಿಕೆ ಮಾಡ್ತೀರ ಅಂತೇಳಿ ನಮಗೆ ದೊರೆತನ ಕೊಟ್ಟರು. ಗಂಡು ಹೆಣ್ಣಾಗಿ ಸೃಷ್ಟಿ ಮಾಡಿದ್ರು. ಅವರು ವಿವಾಹವನ್ನು ನಾವು ಮ್ಯಾರೇಜ್ ದಿನದಲ್ಲಿ ಯಾವ ರೀತಿ ಮ್ಯಾರೇಜ್ ಏರ್ಪಡಿಸಿ ಒಂದು ಗಂಡು ಹೆಣ್ಣಿಗೆ ಎಲ್ಲರೂ ಸೇರಿಕೊಂಡು ಅವನ್ನ ಆಶೀರ್ವದಿಸ್ತೀವಿ, ಆ ರೀತಿ ಮೊದಲನೇ ವಿವಾಹವನ್ನು ದೇವರು ಅವರೇ ಸೃಷ್ಟಿ ಮಾಡಿ ಆಶೀರ್ವದಿಸಿದ್ರು. ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಅಂದರೆ ಇಬ್ಬರು ಜೊತೆ ಸೇರಿ ಸಂತಾನವನ್ನು ಮಾಡಿ ಭೂಮಿನೆಲ್ಲ ತುಂಬಿಸಿ ನೀವು ಈ ಲೋಕವನ್ನು ಆಳ್ವಿಕೆ ಮಾಡಿರಿ, ದೊರೆತನ ಮಾಡಿರಿ ಅಂತೇಳಿ ಕೊಟ್ಟರು. ಆದರೆ ಈಗಿರೋ ದುಃಖಕರ ಸಂಗತಿಗಳು ಏನಂತ ಹೇಳಿದ್ರೆ, ಈ ಟೆಕ್ನಾಲಜಿ ಅನ್ನೋದು ಈ ಲೋಕದ ಜ್ಞಾನಕ್ಕೂ ದೇವರ ಸೃಷ್ಟಿ ಮಾಡಿದ್ದಕ್ಕೆ ವಿರೋಧವಾಗಿದೆ. ಯಾವಾಗಲೂ ಈ ಸತ್ಯವೇದ ಕೊಟ್ಟು ದೇವರು ಪರಿಶುದ್ಧ ಗ್ರಂಥವನ್ನು ಬೈಬಲನ್ನು ನಮ್ಮ ಕರದಲ್ಲಿ ಕೊಟ್ಟು ಅದರಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಅದನ್ನು ಓದಿ ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಂಡು ಹೋಗಬೇಕು. ಬಟ್ ಇದನ್ನು ಬಿಟ್ಟು ಇದು ಬಂದು ರಿಲಿಜಿಯಸ್ ಕ್ರಿಶ್ಚಿಯನಿಗೆ ಅಂತಾರೆ, ಇದು ರಿಲಿಜಿಯಸ್ ಅಂತ ಬರೋದಿಲ್ಲ. ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಎಲ್ಲ ವಿಧವಾಗಿ ಇದರಲ್ಲಿ ಆನ್ಸರ್ಗಳು, ಎಲ್ಲ ಕ್ವಶನ್ಗೆ ಆನ್ಸರ್ಗಳಿದ್ದಾವೆ. ಆದರೆ ಇದನ್ನು ಬಿಟ್ಟು ಸ್ವಂತವಾಗಿ ಮಾಂಸಿಕದಲ್ಲಿ ಮದುವೆ ಆಗೋವರೆಗೂ ವರ್ಜಿನ್, ಯೇಸು ಸ್ವಾಮಿ ಹುಟ್ಟಬೇಕಾದ್ರೆ ಮರಿಯಲ್ಲನ್ನು ಆರಿಸಿಕೊಂಡ್ರು. ನಿನ್ನಲ್ಲಿ ಒಂದು ಕುಮಾರನ ಹುಟ್ಟುತ್ತಾನಂದರೆ ಅದು ವರ್ಜಿನ್, ಪರಿಶುದ್ಧ. ಅಂದರೆ ಅದಕ್ಕೆ ಮುಂಚೆ ವಿವಾಹ ಆಗೋಕ್ಕೆ ಮುಂಚೆ ತಪ್ಪು ಮಾಡಿದ್ರೆ ಕಲ್ಲಲ್ಲಿ ಹೊಡೆದು ಸಾಯಿಸ್ಬೇಕನ್ನೋದು ಆ ಥರ ಎಲ್ಲ ಒಂದು ರೂಲ್ಸ್ಗಳಿತ್ತು. ಯಾಕಂದರೆ ಒಂದು ಹೆಂಗಸು ಬಂದು ಮದುವೆ ಆಗೋವರೆಗೂ ಪರಿಶುದ್ಧತೆ, ಕಣ್ಣಿಕೆಯನ್ನು, ಅದಕ್ಕೆ ಹೆಸರು ನೋಡ್ರಿ, ಕಣ್ಣಿಕೆ. ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ವರ್ಜಿನ್. ಅಂದರೆ ಇದುವರೆಗೂ ಮದುವೆ ಆಗೋ ಟೈಮಲ್ಲಿ ಮಾತ್ರನೇ ಆ ಗಂಡನ್ನ ಮುಟ್ಟೋದು. ಅದಕ್ಕೆ ಮುಂಚೆ ಅವರು ಕಣ್ಣಿಕೆಯಾಗಿ ವರ್ಜಿನ್ ಆಗಿ ಯಾವ ಗಂಡು ಸತನು ಒಂದು ಸಲನೂ ಕೂಡ ಅವ್ರ ಕಣ್ಣಿಕೆಯನ್ನು ಕಳ್ಕೊಂಡಿರೋರು ಆಗಿ ಇರಬೇಕು. ಅದೇ ಪರಿಶುದ್ಧತೆ. ಆ ಪರಿಶುದ್ಧತೆಗೆ ದೇವರು ಪ್ರಾಮುಖ್ಯತೆ ಕೊಡ್ತಾರೆ. ಮದುವೆ ಆದ ಮೇಲೆ ಅವ್ರು ಒಂದೇ ಗಂಡನ ಹತ್ರ ಇರಬೇಕು. ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ, ಮದುವೆ ಮಾಡೋಕ್ಕೆ ಮುಂಚೆ ಒಂದು 2-3 ಹೆಣ್ಣನ್ನು ನೋಡಿ ಪ್ರಾರ್ಥನೆ 3 ತಿಂಗಳು 2 ತಿಂಗಳು ಟೈಮ್ ಕೇಳ್ಕೊಂಡು 1 ತಿಂಗಳು ಪ್ರಾರ್ಥನೆ ಮಾಡಿ ದೇವ್ರ ಸಮಾಧಾನ ಕೊಟ್ಟರೆ ಅವ್ರನ್ನ ಚೂಸ್ ಮಾಡಿ ಮಾಡ್ಕೋಬೇಕು. ಅದಕ್ಕೆ ಮುಂಚೆ ಪರಿಶುದ್ಧವಾಗಿರಬೇಕು. ಮದುವೆಗೆ ಪ್ರಾರ್ಥನೆ ಮಾಡಿ ಒಂದು ಸಲ ಮದುವೆ ಆದರೆ ಬೈಬಲ್ ಪ್ರಕಾರ ಈ ವ್ಯಭಿಚಾರ ಕಾರ್ಯಗಳು ತಪ್ಪಾದ ಮಾರ್ಗದಲ್ಲಿ ಹೋಗೋದು ಬಿಟ್ಟು, ಗಂಡು ಆಗಲಿ ಹೆಣ್ಣಾಗಲಿ, ಗಂಡು ಹೆಣ್ಣನ್ನು ಬಿಟ್ಟು ಅವ್ರೇನಾದರೂ ತಪ್ಪಾದ ಸಂಪರ್ಕ ಮಾಡದೆ ಮಾತ್ರ ಅವರಿಗೆ ಪತ್ರ ಕೊಡಬೇಕು, ಡೈವರ್ಸ್ ನೋಟಿಸ್ ಅಂತ ಬೈಬಲಲ್ಲಿ. ಬಟ್ ಅದು ಕೂಡ ಪಾಪನೇ, ಅದು ಮಾಡಬಾರ್ದು. ಮದುವೆ ಆಗೋಕ್ಕಿಂತ ಮುಂಚೆ ಪರಿಶುದ್ಧವಾಗಿರೋ, ಮದುವೆ ಆದ ಮೇಲೆ ಕಷ್ಟನೋ ನಷ್ಟನೋ ಬಾಳಿ ಬದುಕಿ ಕುಟುಂಬ ಸಮೇತ ಪರಲೋಕ ರಾಜ್ಯಕ್ಕೆ ಹೋಗಬೇಕು. ಕುಟುಂಬ ಮಕ್ಕಳನ್ನ ಪರಿಶುದ್ಧ ಮಾರ್ಗದಲ್ಲಿ ನಡೆಸಬೇಕು. ಅವ್ರಿಗೆ ಎಷ್ಟೇ ಕಷ್ಟ, ಎಲ್ಲ ಕುಟುಂಬದಲ್ಲಿ ಚಿಕ್ಕ ಚಿಕ್ಕ ಮಾತಲ್ಲಿ ಬಂದರೂ ಕೂಡ ಸೂರ್ಯ ಮುಳುಗೋದಷ್ಟೊತ್ತಿಗೆ ಸಾರಿ ಥ್ಯಾಂಕ್ಸ್ ಯಾವ ಕುಟುಂಬದಲ್ಲಿದೋ ಅದು ಒಡೆದೋಗೋದಿಲ್ಲ. ತಾಳ್ಮೆ ಇರಬೇಕು. ಈಗೋ ಪ್ರಾಬ್ಲಮ್ ತಲೆ ಎತ್ತಿ ಆಡಕೂಡದು ಕುಟುಂಬಗಳಲ್ಲಿ. ಈ ರೀತಿಯಾಗಿ ಒಂದು ಕುಟುಂಬವನ್ನು ಏರ್ಪಡಿಸಿದ್ದು ದೇವರು. ಅವ್ರನ್ನ ಮದುವೆ ವಿವಾಹ ಮಾಡಿ ಆಶೀರ್ವದಿಸಿದ್ದು ದೇವರು. ಮಕ್ಕಳ ಸಂತತಿಯನ್ನು ಈ ರೀತಿ ಕುಟುಂಬ ಗಂಡು ಹೆಣ್ಣಾಗಿ ಹುಟ್ಟೋದು ಏರ್ಪಡಿಸಿದ್ದು ದೇವರು. ಲೋಕವನ್ನು ಆಳ್ವಿಕೆ ಮಾಡೋದಕ್ಕೆ ಕೊಟ್ಟಿದ್ದು ದೇವರು. ಈ ರೀತಿ ಹೆಂಡತಿ ಬಿಟ್ಟು ಔಟ್ಸೈಡಲ್ಲಿ ಪಾಪ ಮಾಡ್ದಂಗೆ ಜೀವಿಸ್ಬೇಕಂತ ಅವರು ಸತ್ಯವೇದದಲ್ಲಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ಬಿಟ್ಟು ಇವಾಗ ಗಂಡು ಬಂದು ಈ ಮದುವೆ ಮಾಡಿಕೊಂಡು ಈ ಹೆಂಡ್ತಿ ಬೇಡ ಅಂತೇಳಿ ಬೇರೆ ಹೆಂಡ್ತಿಗೆ ಹೋಗ್ತಾರೆ. ಅದು ಲೋಕ ಪ್ರಕಾರವಾಗಿ ಅದು ಸಂಬಂಧ ಇರೋದಿಲ್ಲ. ಬಟ್ ಪರಿಶುದ್ಧ ಗ್ರಂಥದ ಪ್ರಕಾರವಾಗಿ ದೇವರ ದೃಷ್ಟಿಯಲ್ಲಿ ಅದು ಪಾಪದಲ್ಲೇ ದೊಡ್ಡ ಪಾಪ. ಅದು ವ್ಯಭಿಚಾರ ಅಂತ ಒಂದು ಹೆಸರಿಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ ಅಂತ ಹೇಳ್ಬಿಟ್ಟು ಬೈಬಲಲ್ಲಿದೆ. ನೀನು ಹೆಂಡ್ತಿನ ಬಿಟ್ಟು ಹೋದರೆ ಅದು ವ್ಯಭಿಚಾರ ಮಾಡ್ದಂಗಾಯಿತು. ಹೊಸ ಒಡಂಬಡಿಕೆಯಲ್ಲಿ ಆಳವಾಗಿ, ಹಳೆ ಒಡಂಬಡಿಕೆಯಲ್ಲಿ ನೀನು ವ್ಯಭಿಚಾರ ಮಾಡಿದ್ರೇ ತಪ್ಪು. ಒಂದು ಮೋಹದಿಂದ ಒಂದು ಹೆಣ್ಣನ್ನು ನೋಡಿದ್ರೆ ಆಗಲೇ ನೀನು ಆ ಯಂಗ್ಸ್ರ ಜೊತೆ ವ್ಯಭಿಚಾರ ಮಾಡ್ದಂಗೆ. ಅಂದರೆ ಅಷ್ಟರ ಮಟ್ಟಿಗೆ ಪರಿಶುದ್ಧವನ್ನು ಕಾದ್ಕೋಬೇಕು. ಮದುವೆ ಮಾಡೋಕ್ಕೆ ಮುಂಚೆ ಪರಿಶುದ್ಧತೆ, ಮದುವೆ ಆದಮೇಲೆ ಒಂದೇ ಹೆಂಡತಿ ಜೊತೆ ಜೀವನ ಮಾಡಬೇಕು.
ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಟು ದೂರ ಹೋಗಬಾರ್ದು. ಆದರೆ ಈಗ ಅಂಥ ಒಂದು ಸಂದರ್ಭಗಳು ಇಳಿದಾಗೆ ಮದುವೆ ಮಾಡಿ ಹೆಣ್ಣು ಸ್ವಲ್ಪ ಸೆಟ್ ಆಗಿಲ್ಲ ಅಂದರೆ ಬಿಟ್ಟು ಬೇರೆಯವ್ರ ಜೊತೆಗೆ ಹೋಗೋದು, ಅದೇ ಗಂಡು ಹೆಣ್ಣು ಸೆಟ್ ಆಗಿಲ್ಲ ಅಂದರೆ ಬೇರೆ ಹೆಣ್ಣು ಜೊತೆ ಮದುವೆ ಮಾಡ್ಕೊಳ್ಳೋದು, ಈ ಮಕ್ಕಳು ಆದ ಮೇಲೆ ಕೂಡ ಮಾಡ್ಕೊಳ್ಳೋದು, ಆ ಮಕ್ಕಳು ಅನಾಥರಾಗೋದು, ಅವರಿಗೆ ಪ್ರೀತಿ ಅಷ್ಟೇನು ಪ್ರೀತಿ ಸಿಗಲ್ಲ ಬೇರೆಯವರು ಯಾರೇ ಬಂದ್ರೂ. ಇವರ ಸ್ವಾರ್ಥವಾಗಿ ಇವರು ಲೋಕದ ಈ ಮೋಹಗಳನ್ನು ಅನುಭವಿಸೋದಕ್ಕೆ ಹೋಗಿ ಈ ಅನಾಥರಾಗಿ ಈಗ ದೇಶನೇ ದೇವ್ರ ಕೈ ಬಿಡ್ತಾ ಇದ್ದಾರೆ, ಹಾಳಾಗಿ ಹೋಗ್ತಾ ಇದ್ದಾರೆ. ಇದು ಬೈಬಲ್ ಪ್ರಕಾರ ತಪ್ಪು. ಆದರೆ ಈ ಮನುಷ್ಯರು ಇದನ್ನು ರೂಲ್ಸ್ಗಳು ಮಾಡಿಕೊಂಡು ತಪ್ಪಾದ ಮಾರ್ಗದಲ್ಲಿ ಹೋಗಿ ಈಗ ಸಂತೋಷನ ಕಳ್ಕೊಂಡು ಹಣದಿಂದ ಸಿಗುವ ಸಂತೋಷಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಹಣ ಬಂದು ಅವಶ್ಯಕತೆಗಳನ್ನು ತೀರಿಸುತ್ತೆ, ಏನೋ ಮನೆ ಕೊಡುತ್ತೆ, ಏನೋ ವಸ್ತುಗಳು ಕೊಡುತ್ತದೆ, ಏನೋ ಮಾಡ್ಬೋದೇ ಹೊರತು ಅದರಿಂದ ಸಮಾಧಾನ ಸಿಗೋದಿಲ್ಲ, ಆರೋಗ್ಯ ಸಿಗಲ್ಲ, ಆಯುಷ್ ಸಿಗಲ್ಲ. ಸಂತೋಷವಾಗಿ ಯಾವಾಗಲೂ ನಗುತ್ತಾ ಇರಬೇಕಂತ ಹೇಳಿದ್ರೆ ಅದು ದೇವರ ಪ್ರೀತಿಯಲ್ಲಿ ನಾವಿದ್ದು ದೇವರ ಐಕ್ಯತೆಯಲ್ಲಿದ್ದರೆ ಮಾತ್ರ ಸಿಗುತ್ತೆ ಹೊರತು ಕುಟುಂಬದಲ್ಲಿ ಯಾವಾಗಲೂ ನಗುತ್ತಾ ಸಂತೋಷವಾಗಿ ಹೊಂದಾಣಿಕೆಯಲ್ಲಿ ಇರಬೇಕು. ಇವಾಗ ಒಬ್ಬೊಬ್ಬರು ಒಂದೊಂದು ಸೆಲ್ ಫೋನುಗಳು ಇಟ್ಕೊಂಡಿದ್ದಾರೆ. ಎರಡನೇದು ಪ್ರೀತಿ ಅಧಿಕವಾಗಿ ಗಂಡನ ಮೇಲೆ ಹೆಂಡತಿಗೆ, ಹೆಂಡಿ ಮೇಲೆ ಗಂಡನಿಗೆ ಮತ್ತು ಕುಟುಂಬ ಮಕ್ಕಳ ಮೇಲೆ ಪ್ರೀತಿಗಳು ತಣ್ಣಗಾಗಿ ಹೋಗ್ತಾ ಇದ್ದಾವೆ. ಇನ್ನೂ ಆಳವಾಗಿ ಎಲ್ಲ ಬೈಬಲಲ್ಲಿದೆ. 1 ಕೊರಿಂಥಿಯರು 7 ಅಲ್ಲಿ ಸ್ಪಷ್ಟವಾಗಿದೆ. ಹಾಗೆಯೇ ಹೆಂಡತಿಯು ಗಂಡನಿಗೆ ಸಲ್ಲಿಸಲಿ, ಗಂಡನಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಗಂಡನಿಗುಂಟು. ಹಾಗೆಯೇ ಪುರುಷನಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಹೆಂಡತಿಗುಂಟು. ಅಂದರೆ ಇದು ಬಹಳ ಆಳವಾದ ಸತ್ಯಗಳು. ತನ್ನ ಹೆಂಡತಿ ಶರೀರವನ್ನು ಗಂಡ ಬಂದ್ಬಿಟ್ಟು ಸಂತೋಷವಾಗಿ ಅವ್ರನ್ನ ವಾಗಿರೋದಕ್ಕೆ ಗಂಡನ ಶರೀರಕ್ಕೆ ಹೆಂಡತಿಗೆ ಅಧಿಕಾರ ಇದೆಯಂತೆ. ಅದೇ ರೀತಿಯಾಗಿ ಹೆಂಡತಿ ಶರೀರದ ಮೇಲೆ ಗಂಡನಿಗೆ ಅಧಿಕಾರ ಇದೆ ಅಂತ. ಅಧಿಕಾರ ಅಂದರೆ ಒಂಥರ ರಫ್ ಆಗಿ ಅಲ್ಲ, ಪ್ರೀತಿಯಿಂದ ಅದನ್ನು ಇರೋದಕ್ಕೆ. ಎಷ್ಟು ದೊಡ್ಡ ದೇವರು ನೋಡ್ರಿ, ಈ ಥರ ಗಂಡು ಹೆಣ್ಣನ್ನು ಸೃಷ್ಟಿ ಮಾಡಿ ಅವರು ಪ್ರೀತಿಯಾಗಿರಬೇಕು ಮತ್ತು ಅದನ್ನು ಮಕ್ಕಳು ಹುಟ್ಟಬೇಕು, ಆ ಮಕ್ಕಳಿಂದ ಲೋಕವೆಲ್ಲ ತುಂಬಬೇಕು, ಅವರು ಸಂತೋಷವಾಗಿ ಮಕ್ಕಳ ಜೊತೆಯಲ್ಲಿ ಕೀರ್ತನೆಯಲ್ಲಿದೆ, ದೇವರು ಕೊಡುವ ಮಕ್ಕಳನ್ನು ಅವ್ರ ಜೊತೆಯಲ್ಲಿ ಆನಂದವಾಗಿ ಕಲಿಯೋದು. ಇಷ್ಟೆಲ್ಲ ಕೊಟ್ಟರು ಕೂಡ ಕುಟುಂಬದಲ್ಲಿ ಹಣ ಬಂದು ಈ ಊಟ ಮಾಡೋದಕ್ಕೆ ಏನೋ ಒಂದು ಕೆಲಸ ಮಾಡಿ ಒಂದು ಆನಂದಕರವಾಗಿ ಜೀವನ ನಡೆಸೋದಕ್ಕೆ ಆ ಕಾಲದಲ್ಲಿ ಮನುಷ್ಯರನ್ನು ಪ್ರೀತಿ ಮಾಡ್ತಾಯಿದ್ರು, ಹಣವನ್ನು ಉಪಯೋಗಿಸ್ತಾಯಿದ್ರು ಏನಾದರೂ ವಸ್ತು ತಗೊಳ್ಳೋಕ್ಕೆ. ಈಗ ಹಣವನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ಮನುಷ್ಯರನ್ನು ಉಪಯೋಗಿಸ್ತಾ ಇದ್ದಾರೆ. ದುಡ್ಡಿನ ಥರ ಅವರನ್ನು ಅವಶ್ಯಕತೆಗೆ ಉಪಯೋಗಿಸ್ತಾ ಇದ್ದಾರೆ, ಸೆಲ್ಫಿಶ್ ಆಗಿ ಸ್ವಾರ್ಥಕ್ಕಾಗಿ ಉಪಯೋಗಿಸ್ತಾ ಇದ್ದಾರೆ. ಈ ರೀತಿ ಆಗಿರೋದ್ರಿಂದ ಕುಟುಂಬದಲ್ಲಿ ಎಲ್ಲಿ ನೋಡಿದ್ರೂ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಇದೆಲ್ಲ ಬಿಟ್ಟು ನಾವು ದೇವರು ಕೊಟ್ಟಿರುವ ಉದ್ದೇಶವನ್ನು ನೆರವೇರಿಸೋದಕ್ಕೆ ನಾವು ಹೋಗೋಣ, ಪರಿಶುದ್ಧವಾದ ಮಾರ್ಗದಲ್ಲಿ ನಡೆಯೋಣ, ದೇವರು ಮೆಚ್ಚುಗೆಯಾದ ಒಂದು ಜೀವನವನ್ನು ಜೀವಿಸೋಣ. ದೇವರ ಬರಿಕೆಯಲ್ಲಿ ಕುಟುಂಬ ಭಾಳ ಇಂಪಾರ್ಟೆಂಟು. ಕುಟುಂಬವಾಗಿಯೇ ಅವ್ರು ಎತ್ತಲ್ಪಡ್ತಾರೆ. ಬಟ್ ಇವಾಗ ಕುಟುಂಬಗಳು ಇಳಿದ ಹಾಗೆ ಹೊರದೇಶದಲ್ಲಿ ನಡೀತಿರುವ ಈ ಡೈವರ್ಸ್ಗಳು, ಈ ಪಾಪಗಳೆಲ್ಲ ಇವಾಗ ಇಂಡಿಯಾ ದೇಶಕ್ಕೂ ಬಂದಿದೆ. ಇವಾಗ ಇಂಗ್ಲೆಂಡನ್ನು ಕೈಬಿಟ್ರು, ಈಗ ಅಮೇರಿಕನ ಕೈಬಿಟ್ರು, ಈಗ ಯುರೋಪ್ ಕಂಟ್ರಿ ಎದ್ದೇಳಬೇಕು. ಎಲ್ಲಿ ನೋಡಿದ್ರು ಪಾಪಗಳು ತುಂಬಿದೆ. ಮತ್ತು ಈಗ ಇಂಡಿಯಾ ದೇಶದಲ್ಲಿ ಹಬ್ಬಿದೆ, ಗಂಡು ಮದುವೆ, ಹೆಣ್ಣು ಮದುವೆ, ಮತ್ತು ಇಷ್ಟ ಬಂದಂಗೆ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡು ಲಿವಿಂಗ್ ಟುಗೆದರ್, ಇವೆಲ್ಲ ಪಾಪಕ್ಕೆ ಸಂಬಂಧಪಟ್ಟಿತ್ತು. ಇಷ್ಟ ಬಂದಂಗೆ ಜೀವಿಸಿ ದೇವರ ಕೃಪೆಗೆ ಪಾತ್ರರಾಗದ ಹಾಗೆ ವೇದನೆಗಳು, ದುಃಖಗಳು, 5 ನಿಮಿಷ ಸುಖಕ್ಕಾಗಿ ಶಾಶ್ವತವಾದ ಸಂತೋಷ, ಆನಂದವನ್ನು ಪರಲೋಕದಲ್ಲಿ ಸಿಗುವಂಥ ನಿತ್ಯ ಕಾಲವಾದ ನಿತ್ಯ ಜೀವವನ್ನು ಅದನ್ನು ಕಳ್ಕೊಳ್ತಾ ಇದ್ದಾರೆ. ಪ್ರಾರ್ಥನೆ ಮಾಡೋಣ. ಸುತ್ತಮುತ್ತಲು ನಿವಾಸ ಮಾಡುವ ತಂದೆ, ನೀನು ಸೃಷ್ಟಿಯಲ್ಲಿ ಗಂಡು ಹೆಣ್ಣನ್ನು ನಿರ್ಮಿಸಿ ಅವ್ರನ್ನ ಆಶೀರ್ವದಿಸಿ ಬಹು ಸಂತಾನವುಳ್ಳವರಾಗಿ ಹರಡಿರಿ, ಲೋಕವನ್ನೆಲ್ಲ ಆಳ್ವಿಕೆ ಮಾಡಿರಿ ಅಂತ ಕೊಟ್ರಿ.
ಆದರೆ ಈಗ ಆ ಸ್ಥಿತಿ ಇಲ್ಲ, ಅದು ಬದಲಾಗುವಂತೆ, ಕುಟುಂಬದಲ್ಲಿ ಆನಂದ, ಸಂತೋಷ, ಸಮಾಧಾನ ಇರುವಂತೆ ಕೃಪೆ ಮಾಡಿರಿ. ಈ ಕುಟುಂಬದಲ್ಲಿರುವ ಗಂಡ ಹೆಂಡತಿ ಮಕ್ಕಳ ಪ್ರೀತಿಗಿನ ಹೆಚ್ಚಾಗಿ ಲೋಕದ ಮೇಲೆ ಮೋಹದಿಂದ, ಲೋಕದ ಕೆಲಸದ ಮೇಲೆ ಆಸೆಯಿಂದ, ಹಣದಿಂದ ತಂದೆ ಮಕ್ಕಳು ಪಾಪ ಮಾಡಿದ್ರೂ ಕೈ ಬಿಟ್ಟು ವೇದನೆ ದುಃಖದಿಂದ ನರಳುತ್ತಾ ಇದ್ದಾರೆ. ತಂದೆ ತಾಯಿಗಳು ಪಾಪದಿಂದ ಮುಳುಗಿ ಎಸೆಯ ವೇದನೆಗಳಿಂದ ಗಂಡನಿಗೆ ಸಲ್ಲತಕ್ಕದ್ದನ್ನು ಹೆಂಡತಿಗೆ ಸಲ್ಲತಕ್ಕದ್ದನ್ನು ಗಂಡ ತೃಪ್ತಿ ಸಂತೋಷವಾಗಿಲ್ಲದ ಹಾಗೆ ಪಾಪದ ಮಾರ್ಗದಲ್ಲಿ ಹೋಗಿ ಜೀವನವನ್ನು ವೇದನೆಯಲ್ಲಿ, ದುಃಖದಲ್ಲಿ, ಶಾಪದಲ್ಲಿ ನರಳುತ್ತಾ ಎಸೆಯ ತಪ್ಪಾದ ಮಾರ್ಗದಲ್ಲಿ ಹೋಗಿ ವೇದನೆಯೇ ಜೀವನವಾಗಿ ಆ ಪರಲೋಕ ರಾಜ್ಯವನ್ನು ಕಳ್ಕೊಂಡು ಸೈತಾನನ ಮಕ್ಕಳಾಗಿ ನರಕಕ್ಕೆ ಹೋಗುವ ದಾರಿ, ನರಕಕ್ಕೆ ಹೋಗ್ತಿರುವ ಜನಗಳು ಅಧಿಕವಾಗ್ತಿದ್ದಾರೆ. ಬಿಡುಗಡೆ ಮಾಡಿರಿ, ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್.